ಹೌದು ಸ್ನೇಹಿತರೆ, ಇದು ಬಹಳ ಸೂಕ್ಷ್ಮವಾಗಿ ಯೋಚಿಸಬೇಕಾದ ವಿಚಾರ. ಪೋಲಿಯೋ ಲಸಿಕೆ ಕಂಡುಹಿಡಿಯದೆ ಹೋಗಿದ್ದರೆ ಜಗತ್ತು ಹೇಗಿರುತ್ತಿತ್ತು? ಪ್ರತಿ ವರ್ಷ ಲಕ್ಷಾಂತರ ಮಕ್ಕಳು ಪೋಲಿಯೋದಿಂದ ಶಾಶ್ವತ ಅಂಗವೈಕಲ್ಯಕ್ಕೆ ಒಳಗಾಗುತ್ತಿದ್ದರು. ಅನೇಕ ಮಕ್ಕಳು ಬಾಲ್ಯದಲ್ಲೇ ಜೀವ ಕಳೆದುಕೊಳ್ಳುತ್ತಿದ್ದರು. ಕುಟುಂಬಗಳು ತಮ್ಮ ಮಕ್ಕಳ ಚಿಕಿತ್ಸೆಗೆ ಆರ್ಥಿಕ ಸಂಕಟ ಅನುಭವಿಸುತ್ತಿದ್ದವು. ಅನೇಕ ದೇಶಗಳ ಆರೋಗ್ಯ ವ್ಯವಸ್ಥೆ ಕುಸಿಯುತ್ತಿತ್ತು. ಮಾನವ ಸಮಾಜದಲ್ಲಿ ಅಂಗವೈಕಲ್ಯ ಹೊಂದಿರುವವರ ಸಂಖ್ಯೆಯ ಸಂಖ್ಯಾತವಾಗಿ ಹೆಚ್ಚಾಗಿ ಸಮಾಜದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ನಿಧಾನಗೊಳ್ಳುತ್ತಿತ್ತು. ಆದರೆ ಡಾಕ್ಟರ್ ಜೋನಾಸ್ ಸಾಲ್ಕ್ ಅವರ ಮಹಾನ್ ತ್ಯಾಗ ಮತ್ತು ಆವಿಷ್ಕಾರದ ಕಾರಣದಿಂದ ಇಂದಿನ ಮಕ್ಕಳಿಗೆ ಇಂತಹ ಭಯವಿಲ್ಲ. ಅವರು ಕಂಡುಹಿಡಿದ ಲಸಿಕೆ ಲಕ್ಷಾಂತರ ಮಕ್ಕಳಿಗೆ ಜೀವನ, ಸಂತೋಷ ಮತ್ತು ಭವಿಷ್ಯ ನೀಡಿದೆ. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕಲಿಸಬೇಕಾದ ಸಂದೇಶವೇನೆಂದರೆ, ವಿಜ್ಞಾನವು ಕೇವಲ ಬುದ್ಧಿವಂತಿಕೆಗೆ ಮಾತ್ರವಲ್ಲ, ಅದು ಮಾನವತೆಯ ಸೇವೆಗೆ ಬಳಸಿದಾಗ ಮಾತ್ರ ಪ್ರೇರಣೆ ಆಗುತ್ತದೆ. ಹಾಯ್, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಮಹಾಂತೇಶ್ ಗೌಡ ಪಾಟೀಲ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಡಾಕ್ಟರ್ ಜೋನಾಸ್ ಸಾಲ್ಕ್ ಮಾನವಕೋಷ್ಟಿಗೆ ಕೊಡುಗೆಯ ಮಹಾನ್ ವಿಜ್ಞಾನಿ. ಜನನ ಅಕ್ಟೋಬರ್ 28, 1914, ನ್ಯೂಯಾರ್ಕ್, ಅಮೆರಿಕ. ಮರಣ ಜೂನ್ 23, 1995, ಕ್ಯಾಲಿಫೋರ್ನಿಯಾ, ಅಮೆರಿಕ. ಪ್ರಾರಂಭಿಕ ಜೀವನ. ಜೋನಾಸ್ ಸಾಲ್ಕ್ ಮಧ್ಯಮ ವರ್ಗದ ಯಹೂದಿ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅಧ್ಯಯನ ಪ್ರೀತಿಸುತ್ತಿದ್ದರು. ವೈದ್ಯಕೀಯ ಶಿಕ್ಷಣ ಪಡೆದು ಸಂಶೋಧನೆ ಕ್ಷೇತ್ರದಲ್ಲಿ ತೊಡಗಿದರು. ಆವಿಷ್ಕಾರ ಪೋಲಿಯೋ ಲಸಿಕೆ. 1950ರ ದಶಕದಲ್ಲಿ ಪೋಲಿಯೋ ಎಂಬ ಭಯಾನಕ ರೋಗವು ಮಕ್ಕಳ ಜೀವ ಹಾಳು ಮಾಡುತ್ತಿತ್ತು. ಸಾವಿರಾರು ಮಕ್ಕಳು ಜೀವ ಕಳೆದುಕೊಂಡರು ಅಥವಾ ಶಾಶ್ವತವಾಗಿ ಅಂಗವೈಕಲ್ಯಕ್ಕೆ ಒಳಗಾಗುತ್ತಿದ್ದರು. ಡಾಕ್ಟರ್ ಸಾಲ್ಕ್ ತಮ್ಮ ತಂಡದೊಂದಿಗೆ ವರ್ಷಗಳ ಸಂಶೋಧನೆಯ ನಂತರ 1955ರಲ್ಲಿ ಮೊದಲ ಸುರಕ್ಷಿತ ಪೋಲಿಯೋ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದರು. ಮಹಾನ್ ನಿರ್ಧಾರ. ಲಸಿಕೆ ಕಂಡುಹಿಡಿದ ನಂತರ ಅವರು ಅದನ್ನು ಪೇಟೆಂಟ್ ಮಾಡದೆ ಸಮಾಜಕ್ಕೆ ಉಚಿತವಾಗಿ ಅರ್ಪಿಸಿದರು. ಅವರಿಗೆ ಕೇಳಲಾಯಿತು, ಈ ಲಸಿಕೆಯನ್ನು ಪೇಟೆಂಟ್ ಮಾಡುತ್ತೀರಾ? ಅವರು ಉತ್ತರಿಸಿದರು, ಪೇಟೆಂಟ್ ಮಾಡೋದು? ಸೂರ್ಯನನ್ನು ಪೇಟೆಂಟ್ ಮಾಡಬಹುದೇ? ಈ ಮಾತು ಇಂದಿಗೂ ಮಾನವತೆಯ ಸಂಕೇತವಾಗಿದೆ. ಕೊಡುಗೆ ಮತ್ತು ಸ್ಮರಣೆ. ಅವರ ಆವಿಷ್ಕಾರದಿಂದ ಕೋಟ್ಯಾಂತರ ಮಕ್ಕಳು ಪ್ರಾಣ ಉಳಿಸಿಕೊಂಡರು. ಇಂದಿಗೆ ವಿಶ್ವದ ಬಹುತೇಕ ದೇಶಗಳಲ್ಲಿ ಪೋಲಿಯೋ ಸಂಪೂರ್ಣವಾಗಿ ನಿರ್ಮೂಲನೆಯಾಗಿದೆ. ಅವರ ಸೇವೆಯನ್ನು ಕೊಂಡಾಡಲು ಸಾಲ್ಕ್ ಇನ್ಸ್ಟಿಟ್ಯೂಟ್ ಫಾರ್ ಬಯೋಲಾಜಿಕಲ್ ಸ್ಟಡೀಸ್ ಸ್ಥಾಪಿಸಲಾಯಿತು. ಡಾಕ್ಟರ್ ಜೋನಾಸ್ ಸಾಲ್ಕ್ ಮಾನವಕೋಷ್ಟಿಗೆ ಅಮರ ಕೊಡುಗೆ ನೀಡಿದ ಮಹಾನ್ ವಿಜ್ಞಾನಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರೆಯಬೇಡಿ.